ಸಭಾಕಾಲ ಸೂರರನ್ನು ಪಡೆಯುವುದಕ್ಕಾಗಿ ಬಂದವ ನಾನು. ಕಪ್ಪಣ್ಣ ಸ್ವಾಮಿ ನಾನಿದ್ದೇನೆ, ಕಪ್ಪಣ್ಣ ಸ್ವಾಮಿ ನಾನಿದ್ದೇನೆ, ಕಪ್ಪಣ್ಣ ಸ್ವಾಮಿ ನಾನಿದ್ದೇನೆ. ನನ್ನ ಮಹಿಮೆ ಏನು ಎನ್ನುವುದನ್ನು ಇವರಿಗಿಲ್ಲಂತೆ ಕಾಣ್ತದೆ. ಹಾಗಾಗಿ ಉದ್ದದ ತರ ಮಾಡಬೇಡಿ. ಮತದಾರಿಗೆ ಸುಖಲಿರುವ ಕಾರಣಕ್ಕಾಗಿ ನಾಳೆ ಹಿಂದೆ ನೆಲೆ ನಿಲ್ಲಬೇಕೆಂಬ ಆಸೆಯಿಂದ ಇದುವರೆಗೆ ಬಂದಿದ್ದೇವೆ. ಒಂದರಿಗೆ ತುಂಗವಿಲ್ಲ ಅಂತ ನೀನು ಹೋದರೆ ಲೇಸು, ಇಲ್ಲವಾದ್ರೆ ಬಡಿ ತೋರಿಸ್ತೇವೆ. ನೆಲ ನಿಮಗೆ ಸಿಗಬೇಕು ಅಂತಾದ್ರೆ ಕಷ್ಟವನ್ನು ಕೊಡುವುದಲ್ಲ, ನಿಮ್ಮನ್ನ ಪೊರೆಯುವ ಭಕ್ತರಿಗೆ ಸುಖವನ್ನು ಕೊಡಬೇಕು. ತಾವಾಗಿ ನಿಲ್ಲಬೇಕು. ಬಿಟ್ಟು ಅಧರ್ಮದ ದಾರಿಯನ್ನು ನೀವು ತಿಳಿತಾ ಇದ್ದೀರಿ. ಅದಕ್ಕಾಗಿ ಹೇಳ್ತಾ ಇರುವುದು, ಕಪ್ಪಣ್ಣನಿಂದ ಪೆಟ್ಟು ತಿಂದು ಓಡಿ ಹೋಗಬೇಡಿ. ಸುಮ್ಮನೆ ಹೋಗ್ತಿರಲ್ವ ಹೇಳಿ. ಕಪ್ಪಣ್ಣ ನಮಗೆ ನೀತಿಯ ಮಾತನ್ನು ನೀನು ಹೇಳಿ ಹೇಳುವುದಕ್ಕೆ ಬರುವುದು ಬೇಡ. ಹೌದಾ? ಯಾಕಂತ ಹೇಳಿದ್ರೆ ಸ್ವಯಂ ಪ್ರೇರಿತರಾಗಿ ಬಂದವರು ನಾವು. ನಮ್ಮ ನೆಲೆಯನ್ನು ಹೇಗೆ ಕಂಡುಕೊಳ್ಳಬೇಕೆನ್ನುವ ಹಾಗೆ ನಾವು ಬಯಸ್ತೇವೆ. ನಿನ್ನಿಂದ ಕಲಿಬೇಕಾದದ್ದು ನಾವೇನು ಇಲ್ಲ. ಒಳ್ಳೆ ಮಾತಿನಲ್ಲಿ ನೆಲೆಗೆ ಅವಕಾಶ ಕೊಟ್ಟರೆ ಸರಿ. ತಕ್ಕ ಪಾಠ ನಿಮಗೆ ಕಲಿಸ್ತಾರೆ ಬಂದು. ಸಂತೋಷವೇ ಸಂತೋಷ. ನಾನು ಹೇಳಲ್ವಾ, ಗಣಗಳೆಲ್ಲ ನಮ್ಮ ಮೇಲೆ ಆ ಮಾಲಿಂಗೇಶ್ವರನ ಅನುಗ್ರಹ ಇದೆ ಅನ್ನೋದ್ರಲ್ಲಿ ಯಾವ ಸಂದೇಹವೂ ಇಲ್ಲ. ಯಾಕೋ ಏನು ನನ್ನನ್ನು ನೋಡಿದ ಗಣಗಳೆಲ್ಲ ಒಂದು ಸಾರಿ ಹೆದರಿದ್ದೆ ಅಲ್ವಾ? ಅಯ್ಯ, ಹೆದರಿ ಓಡಿ ಹೋದದ್ದೇ. ನನ್ನ ಪ್ರಯತ್ನ ಅಲ್ಲ ಅಮ್ಮ. ಯಾಕಂದ್ರೆ ಆ ಮಾಲಿಂಗೇಶ್ವರನ ಅನುಗ್ರಹ ಇರಬೇಕು. ಯಾಕೋ ಏನೋ ಗೊತ್ತಾಗ್ಲಿಲ್ಲ. ಅಲ್ಲ, ಆ ಗಣಗಳಿಗೆಲ್ಲ ನನ್ನ ನೋಡಿ ಏನಾದತ್ತೋ ಏನೋ. ಹೈಗುಳಿಗೊಬ್ಬರು ನಿನ್ನ ಆಗ್ಲಿಲ್ಲ. ಹೌದು, ನಿನ್ನ ಕಂಡಾಗ ಹೆದ್ರು ಓಡಿ ಹೋಗಿ. ಅಯ್ಯೋ, ಗಣಗಳೆಲ್ಲ ಬಂದು ನನ್ನ ಕಾಲಿಟ್ಕೊಂಡಲ್ವಾ? ನನಗೆ ಆಶ್ಚರ್ಯ. ಈ ಗಣಗಳಿಗೆಲ್ಲ ಏನಾಯ್ತಪ್ಪ? ಅಲ್ಲ, ನನ್ನ ನೋಡಿದ್ರೆ ಆ ರೀತಿ ಇದ್ದೇನೆ ನಾನು. ಹೆದರುವ ಪರಿಸ್ಥಿತಿಯಲ್ಲಿ ನಿಮ್ಮ ಮನೆ ಕೆಲಸದ ಅಳಪ್ಪ ನಾನು. ಅಲ್ಲ, ಏನಾಯ್ತಪ್ಪ ಗಣಗಳಿಗೆಲ್ಲ? ಹೌದು. ಅಲ್ಲ ಅಮ್ಮ, ಊಟ ಆಯ್ತಾ? ಊಟ ಆಯ್ತು. ಊಟ ಆಯ್ತು. ಏನಮ್ಮ ಇದು? ಒಂದು ದಿನಾದ್ರೂ ನನ್ನನ್ನು ಬಿಟ್ಟು ಊಟ ಮಾಡಿದವರು ನೀವು? ಇದುವರೆಗೆ ಮಾಡ್ಲಿ. ಇವತ್ತು ನನ್ನನ್ನು ಬಿಟ್ಟು ಊಟ ಮಾಡಿದ್ದೀರಿ ಅಂತ ಆದ್ರೆ ಇದು ನಂಬುವ ಮಾತೇ? ಊಟ ಮಾಡಿದ್ದೇನೆ ಅಂತ ಹೇಳಿದ್ರೆ ನಾನು ಅನ್ನವನ್ನು ಉಂಡಿದ್ದೇನೆ ಅಂತ ಅಲ್ಲ, ಮತ್ತೆ ಸಂತೋಷವನ್ನು ಉಂಡಿದ್ದೇನೆ. ಸಂತೋಷದ ಊಟ ಆಯ್ತು. ಸಂತೋಷದ ಊಟವೇ? ಹೌದು. ನನಗೆ ಅರ್ಥ ಆಗ್ಲಿಲ್ಲಮ್ಮ. ನಿನ್ನ ಕಂಡಾಗ ನನಗೊಂದು ಸಂಶಯ ಬರ್ತಾವೆ. ಏನಮ್ಮ? ಮಾತು ಕೇಳಲ್ಲ ನಿನ್ನ ಕೇಳುತ್ತಾ ಕಪ್ಪಣ್ಣ. ಅರಿಯದ ಹಾಗೇನು ನಿನ್ನ ಮಹಿಮೆಯ, ಅರಿಯದ ಹಾಗೇನು ನಿನ್ನಯ ಇರವ ಏನದ ತಿಳಿದು ದೈನ್ಯರಿ
ಸತ್ಯವ ನುಡಿಯುತ್ತದೆ ನೀನು ಈಗಲೇ ನನಗೆ ಕೆಂಪಣ್ಣ, ಅಮ್ಮ ಯಾರಾದ್ರೂ ನಂಬಬಹುದಂತ ಮಾತಾಯಿ. ಯಾಕಮ್ಮ? ಆ ಗಣಗಳನ್ನ ನೀನು ಸೋಲಿಸಿದ್ದೀಯ. ಕೈ ಸೋತಂತ ಗಣಗಳು ಓಡಿ ಹೋಗಿದ್ದಾರೆ. ನಾನೇನು ಯುದ್ಧ ಮಾಡಿ ಸೋಲಿಸಿದ್ದಲ್ಲಪ್ಪ. ನೀನು ಸೋಲಿಸಿದ್ದು ಸತ್ಯ ಅನ್ನೋದು ನನಗೂ ಗೊತ್ತಿದೆ. ಹಾ, ಹಾ. ಆದ್ರೆ ನೀ ಈ ಮಾತನ್ನ ಆಡ್ತಾ ಇದ್ದೀಯಲ್ಲ, ಹಾ. ನಿನ್ನನ್ನು ನೋಡಿ ಹೆದರಿದ್ದಾರೆ. ಹೌದಲ್ಲ? ಇಲ್ಲ, ಇದು ಮಾತ್ರ ಸತ್ಯ. ನೋಡಿ ಹೆದರಿದ್ದಂತೂ ಸತ್ಯ. ಮಗನೇ, ಅಮ್ಮ, ಇದುವರೆಗೆ ಹೊಟ್ಟೆ ಹುಟ್ಟಿದಂತ ಮಗನ ರೀತಿಯಲ್ಲಿ ನಾನು ಕಂಡಿದ್ದೇನೆ. ನಾನು ಅದೇ ಭಾವನೆಯಲ್ಲಿಯೇ ಇದ್ದೇನೆ. ಯಾವ ಮಗನೇ ಆಗಲಿ ಹಾ. ತಾಯಿಯನ್ನು ವಂಚಿಸುವ ಹಾಗಿಲ್ಲ. ಇಲ್ಲಪ್ಪ, ತಾಯಿಯನ್ನು ವಂಚಿಸಲೂಬಾರದು. ನಾನೆಲ್ಲಿಯಾದ್ರೂ ವಂಚಿಸಿದ್ದೇ ಇದ್ರೆ ತಮ್ಮಲ್ಲಿ ಕ್ಷಮೆ ಯಾಚಿಸ್ತೇನೆ ತಾಯಿ. ಆವತ್ತು ನಿನ್ನನ್ನು ಕಂಡಾಗ ಹಾ. ನಿರ್ಗತಿಕನ ಸ್ಥಿತಿ ನಿನ್ನದ್ದು. ಹೌದು. ಊಟಕ್ಕೆ ಇಲ್ಲ ಎನ್ನುವ ಹಾಗೆ, ಅಮ್ಮ ಎನ್ನುವ ಹಾಗೆ ಗೋಲಿಟ್ಟವ ನೀನು. ನಿನ್ನ ಧ್ವನಿಯಲ್ಲಿ ನಾನು ಆರ್ದ್ರತೆಯನ್ನು ಕಂಡೆ. ಹಾ. ಆದ್ರೆ ನಿನ್ನ ಮುಖದಲ್ಲಿ ಒಂದು ಪ್ರಕಾಶಮಾನತೆಯನ್ನು ಕಂಡೆ. ಹಾ. ನಿನ್ನ ಗಂಟಲು ಗದ್ಗದವಾಗಿದೆ. ಹಾ. ಹಾಗಂತ ನಿನ್ನ ಮುಖ ಕುಂದಲಿಲ್ಲ. ಹಾ. ನಾನು ಯೋಚಿಸಿಕೊಂಡೆ, ಹಾ. ನೀನೊಬ್ಬ ಸಾಧಾರಣನವ ಅಲ್ಲ, ಯೋಗ್ಯತಾ ಸಂಪನ್ನ ಎನ್ನುವ ಹಾಗೆ. ಹಾ. ನಮ್ಮ ಮನೆಗೆ ಬಂದು ಎಲ್ಲಾ ಕೆಲಸವನ್ನು ಮಾಡ್ತಾ ಇದ್ದೀಯ. ಹೌದು. ನಾನು ಈಗ ನಿನ್ಗೆ ಸ್ಪಷ್ಟವಾಗಿ ಹೇಳ್ತೇನೆ, ಹಾ. ನೀನ್ ಯಾರು ಎನ್ನುವ ಹಾಗೆ ಮತ್ತೊಮ್ಮೆ ಕೇಳ್ತಾ ಇದ್ದೇನೆ, ಹೇಳಿ. ಏನಮ್ಮ ಇದು? ನನ್ನಲ್ಲಿ ವಿಚಿತ್ರವಾದ ಮಾತೇನೆ ಮತ್ತು ಯಾಕೆ? ಅರವಿಣಿಮಯ ಆಳುತ್ತ ಅರವಿಣಿಮಯ ಆಡು ಸುತ್ತ ಇಳಿಸಿ ತರುಹಿದೆ ಕರುಣವಾರಿಸಿ ಸುತ್ತ ಕರುಣವಾರಿಸಿ ಸರ್ವಥಾ ಭೇದವನ್ನು ಎಣಿಸದೆ ಸರ್ವಥಾ ಭೇದವನ್ನು ಎಣಿಸದೆ ಹೊರೆಯಿದೆ ಈಗಲಾದ್ರೂ ಈಗ ಸತ್ಯ ಹೇಳ ಮಗನೇ. ಅಮ್ಮ, ಏನು? ಸತ್ಯ ಸತ್ಯ ಸತ್ಯ. ಹೌದು. ಈ ಬಡವನಲ್ಲಿ ಏನಿದೆ ಅಮ್ಮ? ಸತ್ಯ. ಹೌದು. ಹೇಳುವುದಕ್ಕಿದ್ರಲ್ವೇ ಸತ್ಯ. ಆ ದಿನ ನನ್ನ ಮುಖದಲ್ಲಿ ಯಾವುದೋ ಒಂದು ಬದಲಾವಣೆಯನ್ನ ಕಂಡಿದ್ದೇನೆ. ಏನುಂಟಮ್ಮ ಬದಲಾವಣೆ? ನಾನು ಅನಾಥನಾಗಿ ನಿಮ್ಮ ಮನೆಗೆ ಬಂದವ, ಅಂದು ನಿಮ್ಮ ಕೈ ತುತ್ತನ್ನ ತಿಂದವ ನಾನು. ಹೌದು. ಅಮ್ಮ, ಏನು? ತಾಯಿ ಇಲ್ಲದೆ ಇದ್ದ ತಪ್ಪಲಿಗನಿಗೆ ತಾಯ್ತನ ಸಿಕ್ಕಿತು ಎಂದು ಸಂತೋಷವನ್ನ ಅನುಭವಿಸಿದವ ನಾನು. ಹೌದು. ಇಂದು ನನ್ನಲ್ಲಿ ಅದೇ ಪ್ರಶ್ನೆಯನ್ನ ಕೇಳಿದ್ರೆ ಯಾವ ಉತ್ತರ ಸಿಗ್ತದೆ ಹೇಳಿ ತಾಯಿ? ತೇದಿದ್ದನ್ನೇ ತೇದಿದ್ರೆ ಅದರಲ್ಲಿ ಸಿಗುವುದೇನು? ಗಂಧದ ಕೊರಡನ್ನ ತೇದಿದ್ರೆ ಪರಿಮಳವಾದ್ರೂ ಸಿಗ್ತದೆ, ನನ್ನಲ್ಲಿ ತೇದಿದ್ರೆ ಏನು ಸಿಗ್ತದೆ ತಾಯಿ? ಇಲ್ಲಮ್ಮ ತಾಯಿ, ನಾನು ಅನಾಥ, ನಿಮ್ಮ ಮನೆಯ ಆಳು ಕೆಂಪಣ್ಣ. ಇದು ಬಿಟ್ರೆ ಇದಕ್ಕೆ ಉತ್ತರ ಬೇರೇನು ಸಿಗುವುದಿಲ್ಲ ತಾಯಿ. ಆಳು ನಿಜ ನೀನಲ್ಲ, ಆಳು ನಿಜ ನೀನಲ್ಲ, ಸತ್ಯ ಹೇಳದಿಲ್ಲೇ, ಸತ್ಯವ ಹೇಳದಿರೇ ನಾಯನ್ನ ನೋಡಿಯ ನಾಯನ್ನ ನೋಡಿಯ ಹೀಳಿಕೊಳ್ಳುತ್ತ ಅದು ದೊರೆಯುವೆ, ಹಸುವ ದೊರೆಯುವೆ. ಬೇಳು ನಿಜವನೇ, ಬೇಳು ನಿಜವ, ಬೇಳು ನಿಜವನೇ ಎನ್ನುತ್ತ ಅರಸಿ ಬೇಳಿದಳು. ಕೆಂಪಣ್ಣ, ಸಾರಿಯಾಗಿ ನಾನು ಕೇಳ್ತಾ ಇದ್ದೇನೆ, ನೀನು ಯಾರು ಎನ್ನುವಂತ ಆ ಸತ್ಯವನ್ನೇ ಹೇಳು ಎನ್ನುವ ಹಾಗೆ. ನೀನೇನು ಕೆಲಸದವ ಅಂತ ಹೇಳ್ತಾ ಇದ್ದೀಯ. ಆಳು ನೀನು ಅಲ್ಲವೇ ಅಲ್ಲ. ಕಾರಣ ನಮ್ಮ ಮನೆಯಲ್ಲಿ ನೀನು ಎಲ್ಲಾ ಕೆಲಸವನ್ನು ಮಾಡ್ತಾ ಇರುವಾಗ ನಿನಗೆ ಆಯಾಸವೇ ಆಗ್ತಾ ಇರ್ಲಿಲ್ಲ. ಒಂದು ಮಾನವ ಶರೀರ ಅಂತಾದ್ರೆ
ಆಯಾಸಗಳು ಸಹಜವಾಗಿ. ಎಷ್ಟೇ ಕೆಲಸ ಮಾಡಿದ್ರು ನಿನ್ನಿಂದ ಆಯಾಸ ಆಗ್ಲಿಲ್ಲ. ಹಾಗಾಗಿ ನಾನು ಅರ್ಥೈಸಿಕೊಂಡೆ ನೀನು ಆಳಲ್ವೇ ಅಲ್ಲ. ನಿಮ್ಮ ಆಶೀರ್ವಾದ ಅನ್ನೋದು ನನಗೆ ಆಯಾಸ ಕೊಡ್ಲಿಲ್ಲ ತಾಯಿ. ಇಲ್ಲ ಮಗನೇ, ಈ ಮಾತನ್ನು ನಂಬುವಂತ ಸ್ಥಿತಿಯಲ್ಲಿ ನಾನಿಲ್ಲ. ಸಹಜವಾಗಿ ಕೆಲಸ ಮಾಡಿದಾಗ ವ್ಯಕ್ತಿಯಾದವನಿಗೆ ಮನುಷ್ಯನೇ ಆಗಿದ್ದಿದ್ರೆ ಅವನಿಗೆ ಆಯಾಸವೇ ಆಗಬೇಕಾಗಿತ್ತು. ಆಯಾಸ ಹಸಿವೆ ಇಲ್ಲದೆ ಇರುವುದು ಯಾರಿಗೆ? ದೈವಂಶ ಸಂಭೂತರಿಗೆ ಹೊರತು ಒಂದು ಮಾನವ ದೇಹಕ್ಕಲ್ವೇ ಅಲ್ಲ. ಅಮ್ಮ ಇಲ್ಲವೇ ಇದ್ದದನ್ನ ನನ್ನ ಬಗ್ಗೆ ಯಾಕಮ್ಮ ಕಲ್ಪಿಸ್ತಾ ಇದ್ದೀರಿ ತಾಯಿ? ಇದು ಸತ್ಯ ಹೇಳು. ಹೈಗುಳಿಂದಲೋ ಒಬ್ಬರಿಂದಲೋ ಆಗಲಿರುವಂತಹ ಕಾರ್ಯ ಕ್ಷಣದಿಂದ ನಿನ್ನಿಂದ ಆಯ್ತು ಅಂತಾದ್ರೆ ಅವರಿಗಿಂತಲೂ ಯೋಗ್ಯತಾ ಸಂಪನ್ನ ನೀನು. ಇನ್ನಾದ್ರೂ ಒಪ್ಪಿಕೊಳ್ಳು. ಇಲ್ಲಮ್ಮ, ಇಲ್ಲ, ನಾನೊಬ್ಬ ಸಾಮಾನ್ಯ ಆಳು, ನಿಮ್ಮ ಮನೆ ಆಳು. ನಾನೊಬ್ಬ ಮನುಷ್ಯ ತಾಯಿ, ನಾನೊಬ್ಬ ಮನುಷ್ಯ. ನಾನೊಬ್ಬ ದೈವವಂಶ ಆಗುವುದಕ್ಕೆ ಎಲ್ಲಿ ಸಾಧ್ಯ ಉಂಟು ತಾಯಿ? ಸಾರಿಯಾಗಿ ಹೇಳ್ತಾ ಇದ್ದೇನೆ. ಆದ್ರೆ ನೀ ಮಾತ್ರ ನನ್ನಲ್ಲಿ ಸತ್ಯವನ್ನು ಹೇಳ್ತಾ ಇಲ್ಲ. ಇಲ್ಲಿವರೆಗೆ ನನ್ನ ಒಪ್ಪಂದಕ್ಕೆ ಕಟ್ಟು ಬಿದ್ದವ, ಈಗ ನೀ ನನ್ನಲ್ಲಿ ಸತ್ಯವನ್ನು ಹೇಳ್ತಾ ಇಲ್ಲ. ಮಗನೇ ಅಂತ ಹೇಳಿದ್ರು ನೀ ನನ್ನಲ್ಲಿ ಸತ್ಯ ಹೇಳ್ತಾ ಇಲ್ಲ. ನಾ ಮಗನ ಎನ್ನುವಾಗಿ ಹೃದಯ ತುಂಬಿ ಕರೆದವಳು. ಮಗನ ಬಾಯಿಂದ ಸತ್ಯವನ್ನು ಹೇಳಿಸ್ಲಿಕ್ಕೆ ಅಸಾಧ್ಯವಾಗಿರುವಂತಹ ತಾಯಿ ಮತ್ತೆ ಈ ಪ್ರಜ್ಞೆಯಲ್ಲಿ ಇರ್ಬೇಕೆ? ಇಲ್ಲವೇ ಇಲ್ಲ. ನೀ ನನ್ನಲ್ಲಿ ಸತ್ಯ ಹೇಳುವುದಿಲ್ಲ. ಈ ಕತ್ತಿಯಿಂದ ನನ್ನ ನಾಲಿಗೆಯಿಂದ ಸೀಳಿಕೊಂಡು ನಾನು ಎನಲೆಂದ ಕೆಮ್ಮಣ್ಣ ದಯದೇ ಎನಲೆಂದ ಕೆಮ್ಮಣ್ಣ ದಯದಿ ನಿನಗೆಲ್ಲ ನಿಜ ನೀವೀಗ ಬಯದಿ ತಾಯೇ ನಿನಗೆಲ್ಲ ನಿಜ ತೋರೆ ನೀವೀಗ ಬಯದಿ ಕೆಂಪಣ್ಣ ನಯದಿ ಕಣಿಯುವೆ ವಿಜನಗೆ ಸತ್ಯ 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 ಸನುಮತವಲ್ಲ ಬೆಳೆದು ಎನ್ನ ಬಗೆಗೆ ಸತ್ಯ ಸನುಮತವಲ್ಲ ಬೆಳೆದು ಎನ್ನ ಬಗೆಗೆ ಅಮ್ಮ, ನಾನು ಸಾಯ್ತೇನೆ. ಬೇಡ ತಾಯಿ. ಎಂತಹ ಕರ್ಣ ಕಠೋರವಾದಂತಹ ಮಾತನ್ನಾಡುತ್ತಾ ಇದ್ದೀರಿ ತಾಯಿ. ಆಶ್ರಯ ಕೊಟ್ಟ ಕೈ, ನನಗೆ ಅನ್ನ ಕೊಟ್ಟ ಕೈ, ಈ ಕೈಯಿಂದ ನಿಮ್ಮ ನಾಲಿಗೆಯನ್ನ ಕತ್ತರಿಸಿಕೊಂಡು ಪ್ರಾಣ ತ್ಯಾಗ ಮಾಡುವುದಕ್ಕೆ ಮುಂದಾಗ್ತಾ ಇದ್ದೀರಲ್ಲಮ್ಮ. ನೀನು ಸತ್ಯ ಹೇಳಿಲ್ಲ ಅಂತ ಆದ್ರೆ ಮತ್ತೆ ನಾ ಬದುಕುತ್ತೇನೆ. ಅಮ್ಮ, ನಿಮ್ಮನ್ನ ಕಳೆದುಕೊಂಡಂತಹ ಈ ಕೆಂಪಣ್ಣ ನಾನು ಬದುಕ್ತೇನಮ್ಮ. ಇಲ್ಲಮ್ಮ, ಇಲ್ಲ. ನಿಮ್ಮಲ್ಲಿ ಸಡ್ಡೆಯಾಡಿದ್ದಕ್ಕೆ ನಿಮ್ಮಲ್ಲಿ ಮೊದಲು ನಾನು ಕ್ಷಮೆ ಯಾಚಿಸ್ತೇನೆ ತಾಯಿ, ಕ್ಷಮೆ ಯಾಚಿಸ್ತೇನೆ. ನೀವು ಹೇಳಿದ ಹಾಗೆ, ನೀವು ತಿಳಿದುಕೊಂಡ ಹಾಗೆ ನಾನೊಬ್ಬ ಸಾಮಾನ್ಯ ಮನುಷ್ಯನಲ್ಲಮ್ಮ. ನಾನು ದೈವವಂಶ ಸಂಭೂತನೇ ಇದ್ದೇನೆ. ಹೌದು ತಾಯಿ, ಎಲ್ಲಿ ಧರ್ಮ ಇದೆಯೋ ಆ ಧರ್ಮವನ್ನ ಪ್ರತಿಷ್ಠಾಪನೆ ಮಾಡುವುದಕ್ಕಾಗಿ ಧರ್ಮವನ್ನಾರು ಸುತ್ತ ದಾರಿಯನ್ನಾರು ಸುತ್ತ ಬಂದವನಿದ್ದೇನೆ ನಾನು. ಸೂರಾಲು ಸೀಮೆಯಲ್ಲಿ ಧರ್ಮವನ್ನ ಕಂಡು ಇಲ್ಲಿ ನೆಲೆಯಾಗುವುದಕ್ಕಾಗಿ ಬಂದೆ ತಾಯಿ, ನೆಲೆಯಾಗುವುದಕ್ಕಾಗಿ ಬಂದೆ. ಅಮ್ಮ, ನನ್ನ ನಿಜ ರೂಪವನ್ನ ಕಾಣುವುದಕ್ಕಾಗಿ ನೀವು ಹಾತೊರೆಯುತ್ತಾ ಇದ್ದೀರಿ. ಕಾಣಬೇಕೆಂತ ಆಸೆ ಅಪ್ಪ ನನಗೆ. ಬೇಡ ತಾಯಿ, ಯಾಕೆ? ನನ್ನ ನಿಜವನ್ನ ಕಾಣುವುದಕ್ಕೆ ಹಂಬಲಿಸಬೇಡಿ. ಯಾಕೆ ಮಗನೇ? ನನ್ನ ನಿಜವಾದಂತಹ ರೂಪ ಘೋರ, ನನ್ನ ನಿಜವಾದಂತಹ ರೂಪ ಭಯಂಕರ. ನೀವು ಕಾಣುವುದು ಬೇಡ, ಹಂಬಲಿಸುವುದು ಬೇಡ. ನೀವು ಅದನ್ನ ಕಣ್ಣಾರೆ ಕಂಡರೆ ನೀವು ದಿಗ್ಭ್ರಮೆಗೊಳಗಾಗುತ್ತೀರಿ. ನಿಮ್ಮ ಮನಸ್ಥಿತಿ ಏನಾಗ್ತದೋ ಹೇಳುವುದಕ್ಕೆ ಸಾಧ್ಯ ಇಲ್ಲ. ನನ್ನ ಭಯಂಕರವಾದಂತಹ ರೂಪವನ್ನ ಕಾಣುವುದಕ್ಕೆ ಮನ ಮಾಡಬೇಡಿ ತಾಯಿ. ಮಗನೇ ಅಂತ ಬಾಯಿ ತುಂಬಾ ಕರೆದಿದ್ದೇನೆ. ನೀನು ಬರುವುದು ನನಗೆ ಅನುಗ್ರಹಿಸುವುದಕ್ಕೆ ಹೊರತು ನನ್ನನ್ನು ಶಿಕ್ಷಿಸುವುದಕ್ಕಲ್ಲ. ನಿನ್ನ ದಿವ್ಯವಾಗಿರುವಂತಹ ರೂಪವನ್ನ ಕಾಣಬೇಕೆನ್ನುವಂತ ಆಸೆ ನನಗೆ. ಮನಸ್ಸನ್ನು ನಾನು ಭದ್ರವಾಗಿಸ್ತೇನೆ. ನಿನ್ನ ರೂಪವನ್ನು ತೋರಿಸಬೇಕು, ಕಾಣಲೇಬೇಕು. ಹಾಗಿದ್ರೆ ಧೈರ್ಯ ಮಾಡಿಕೊಳ್ಳಿ. ನನ್ನ ನಿಜವಾದ ರೂಪವನ್ನ ಕಾಣಿಸ್ತೇನೆ ನಿಮಗೆ. ಕಣ್ಣು ಮುಚ್ಚಿಕೊಳ್ಳಿ, ಧೈರ್ಯ ಮಾಡಿಕೊಳ್ಳಿ. ನನ್ನ ರೂಪವನ್ನು ನೋಡಿ.